ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಬಳ್ಳಾರಿಯಲ್ಲಿ ನಡೆದ ಸಸಿ ನೆಡುವಿಕೆ ಕಾರ್ಯಕ್ರಮ. ಪೈಮಾ ನೇತೃತ್ವದಲ್ಲಿ ಮೈಸೂರಿನಲ್ಲಿ ನಡೆಯುವ ಇನ್ನರ್ ಪೀಸ್ ಲೀಗ್ ಕಾರ್ಯಕ್ರಮ. ಮಕ್ಕಳ ವಸತಿ ನಿಲಯ ಪಾಲಕರ ವಿಶೇಷ ಕಾರ್ಯಾಗಾರ. ಗೌರಿಬಿದನೂರು ಪಿರಮಿಡ್ ನೇತೃತ್ವದಲ್ಲಿ ನಡೆದ 23ನೇ ಸಸ್ಯಾಹಾರ ಜನಜಾಗೃತಿ ಜಾಥಾ. ಧ್ಯಾನ ಮತ್ತು ಆತ್ಮಜ್ಞಾನ ಕಾರ್ಯಾಗಾರ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಅಖಂಡ ಕರ್ನಾಟಕ ಪಿರಮಿಡ್ ವತಿಯಿಂದ ನಡೆದ ಧ್ಯಾನ ಮತ್ತು ಸತ್ಸಂಗ. ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ನಡೆಯಲಿರುವ ಮೆಗಾ ಮೆಡಿಟೇಷನ್ ಸಮ್ಮಿಟ್. ಆಧ್ಯಾತ್ಮಿಕ ಪುಸ್ತಕ ಮತ್ತು ಧ್ಯಾನ ಉಪಕರಣಗಳಿಗಾಗಿ ಸಂಪರ್ಕಿಸಿ. ಈಗ ವಿವರಗಳ ಕಡೆಗೆ. ಎಂಎಸ್ವಿ ಲ್ಯಾಬ್ ಚಾರಿಟೇಬಲ್ ಟ್ರಸ್ಟ್ ನೇತೃತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜೂನ್ 5ರಂದು ಬಳ್ಳಾರಿಯ ಶ್ರೀ ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ವತಿಯಿಂದ ಪಿರಮಿಡ್ ಮಾಸ್ಟರ್ಗಳು ಸಸಿ ನೆಡುವಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಹಸಿರು ಬೆಳೆಸಿ ಜೀವ ಉಳಿಸಿ ಎಂದು 108 ಸಸಿಗಳನ್ನು ನೆಡುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಪೈಮಾ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಇನ್ನರ್ ಪೀಸ್ ಲೀಗ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜೂನ್ 14 ಬೆಳಗ್ಗೆ 9:30ರಿಂದ ಸಂಜೆ 5:30ರವರೆಗೆ ಸಾಮೂಹಿಕ ಧ್ಯಾನ, ಆತ್ಮಾವಲೋಕನ ಇನ್ನಿತರ ಕಾರ್ಯಕ್ರಮಗಳು ಜರುಗಲಿದ್ದು ಪ್ರವೇಶ ಉಚಿತವಾಗಿರುತ್ತದೆ. ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಆನಾಪಾನಸತಿ ಧ್ಯಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಜೂನ್ 8 ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹಿಂದುಳಿದ ವರ್ಗದ ಮಕ್ಕಳ ವಸತಿ ನಿಲಯ ಪಾಲಕರ ವಿಶೇಷ ಕಾರ್ಯಾಗಾರದಲ್ಲಿ ಆನಾಪಾನಸತಿ ಧ್ಯಾನ ಶಿಕ್ಷಣವನ್ನು ನೀಡಲಾಯಿತು. ಈ ಶಿಬಿರದಲ್ಲಿ ಮುಖ್ಯವಾಗಿ ಮಾನ್ಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ, ಬಾಗಲಕೋಟೆ ಶ್ರೀ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ, ಮುಧೋಳ ಮತ್ತು ಎಲ್ಲ ವಸತಿ ನಿಲಯಗಳ ವಾರ್ಡನ್ ರವರು, ವಸತಿ ನಿಲಯದ ಸಿಬ್ಬಂದಿಗಳು ಹಾಜರಿದ್ದರು. ಪಿರಮಿಡ್ ಮಾಸ್ಟರ್ ಕಲಾವತಿಯವರು ಧ್ಯಾನ ಅನುಭವ ಹಂಚಿಕೊಂಡರು. ನಂತರ ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿ ಅತಣಿಯವರು ಪ್ರಾಯೋಗಿಕವಾಗಿ ಧ್ಯಾನ ಮಾಡಿಸುವುದರೊಂದಿಗೆ ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಕುರಿತಾಗಿ ತಿಳಿಯಪಡಿಸಿದರು. ಮಾನ್ಯ ಉಪನಿರ್ದೇಶಕರಿಗೆ ಧ್ಯಾನ ಕಸ್ತೂರಿ ಮಾಸಪತ್ರಿಕೆ ಕೊಡುವುದರ ಮೂಲಕ ಹಾಗೂ ಪಿಎಂಸಿ ಕನ್ನಡ ವಾಹಿನಿಯನ್ನು ಅನುಸರಿಸಿ ಎಂದು ಹೇಳಲಾಯಿತು. ಧ್ಯಾನ ಪ್ರತಿಯೊಬ್ಬರಿಗೂ ಅಗತ್ಯ ಎನ್ನುವ ಮಾಹಿತಿಯನ್ನು ತಲುಪಿಸಲಾಯಿತು. ದಿ ಗೌರಿಬಿದನೂರು ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ವತಿಯಿಂದ 23ನೇ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜೂನ್ 7 ಭಾನುವಾರದಂದು ಬೆಳಗ್ಗೆ ಗೌರಿಬಿದನೂರಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಿಂದ ಪ್ರಾರಂಭವಾಗಿ ಕಾಕನತೋಪು ಮತ್ತು ಟಿಪ್ಪುನಗರ ಬಡಾವಣೆಗಳಲ್ಲಿ ಬೆಳಗ್ಗೆ 8ರಿಂದ 10ರವರೆಗೆ ನಡೆದ ಸಸ್ಯಾಹಾರ ಜನಜಾಗೃತಿ ಜಾಥಾ ವಿವಿಧ ಬೀದಿಗಳಲ್ಲಿ ಯಶಸ್ವಿಯಾಗಿ ನಡೆದು ಮತ್ತು ಅಂತಿಮವಾಗಿ ನಂಜುಂಡೇಶ್ವರ ಮೆಸ್ನಲ್ಲಿ ಬೆಳಗಿನ ಉಪಹಾರ ಸೇವನೆಯ ಜೊತೆ ಜಾಥಾ ಮುಕ್ತಾಯಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಾಯಿತು. ಒನ್ನೆಸ್ ಪಿರಮಿಡ್ ಮೆಡಿಟೇಷನ್ ಸೆಂಟರ್ನಲ್ಲಿ ಧ್ಯಾನ ಮತ್ತು ಆತ್ಮಜ್ಞಾನ ಕಾರ್ಯಾಗಾರ ಮುಕ್ತಾಯಗೊಂಡಿತು. ಜೂನ್ 6 ಶನಿವಾರದಂದು ದೊಮ್ಮಲೂರಿನ ಪಿರಮಿಡ್ ಮಾಸ್ಟರ್ ಆದಂತಹ ಅನುರಾಧ ರೆಡ್ಡಿಯವರು ಆಯೋಜಿಸಿದ್ದ ಧ್ಯಾನ ಮತ್ತು ಆತ್ಮಜ್ಞಾನ ಕಾರ್ಯಾಗಾರ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಎಲ್ಲರೂ ಅವರ ಧ್ಯಾನ ಅನುಭವಗಳನ್ನು ಹಂಚಿಕೊಂಡರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಅಖಂಡ ಕರ್ನಾಟಕ ಪಿರಮಿಡ್ ಧ್ಯಾನ ಬೆಂಗಳೂರು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ರಾಮಕೃಷ್ಣ ಆಶ್ರಮದ ಶ್ರೀ ಸ್ವಾಮಿ ಪೂರ್ಣಾನಂದರವರು ಶಾಸ್ತ್ರಜ್ಞಾನದಿಂದ ಆತ್ಮೋದ್ಧಾರ ವಿಷಯವಾಗಿ ಮಾತನಾಡಿದರು. ಪಿರಮಿಡ್ ಮಾಸ್ಟರ್ ಆದ ಶ್ರೀ ಮುತ್ತುರಾಜ್ ಕಲಬುರ್ಗಿ ಅವರ ಮನೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಾಯಿತು. ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ನಡೆಯಲಿರುವ ಮೆಗಾ ಮೆಡಿಟೇಷನ್ ಸಮ್ಮಿಟ್. ಜೂನ್ 18ರಿಂದ ಜೂನ್ 21ರವರೆಗೆ ಪಿರಮಿಡ್ ವ್ಯಾಲಿಯಲ್ಲಿ ಮೆಗಾ ಮೆಡಿಟೇಷನ್ ಸಮ್ಮೇಳನ ನಡೆಯಲಿದ್ದು ಭಾರತ, ಅಮೆರಿಕ, ಆಸ್ಟ್ರೇಲಿಯಾ, ಕೀನ್ಯಾ ದೇಶಗಳಲ್ಲದೆ ಅನೇಕ ದೇಶಗಳಿಂದ ಸಾಧಕರು ಹಾಗೂ ಧ್ಯಾನಾಸಕ್ತರು ಹಾಜರಾಗಲಿರುವ ಈ ಮಹಾ ಸಮ್ಮೇಳನದಲ್ಲಿ ಆನಾಪಾನಸತಿ ಧ್ಯಾನ, ಸಾಮೂಹಿಕ ನಾದ ಧ್ಯಾನ, ಜ್ಞಾನ ಸಂದೇಶ ಹೀಗೆ 4 ದಿನಗಳು ನಡೆಯಲಿರುವ ಈ ಮಹಾ ಸಮ್ಮೇಳನಕ್ಕೆ ಪ್ರವೇಶವು ಉಚಿತವಾಗಿದ್ದು ಎಲ್ಲರೂ ಭಾಗವಹಿಸಿ ಅಮೂಲ್ಯ ಅನುಭವವನ್ನು ಪಡೆದುಕೊಳ್ಳಲು ವಿನಂತಿಸಲಾಗಿದೆ.
ಆಧ್ಯಾತ್ಮಿಕ ಪುಸ್ತಕ ಮತ್ತು ಧ್ಯಾನ ಉಪಕರಣಗಳ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಸ್ತುತವಾಗಿ ಪಿಎಂಸಿ ಕನ್ನಡ ಚಾನೆಲ್ನಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳು ಮತ್ತು ಧ್ಯಾನ ಉಪಕರಣಗಳು ಲಭ್ಯವಿದ್ದು ಹಾಗೂ ದೊಡ್ಡ ಪ್ರಮಾಣದಲ್ಲಿ ಪುಸ್ತಕ ಮತ್ತು ಪಿರಮಿಡ್ ಕ್ಯಾಪ್ ಅನ್ನು ಖರೀದಿಸಬೇಕಾದಲ್ಲಿ ಉತ್ತಮ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಆಸಕ್ತಿ ಉಳ್ಳವರು ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಹಾಗೂ ವೆಬ್ಸೈಟ್ಗೆ ಭೇಟಿ ನೀಡಿ. ಪ್ರತಿ ಧ್ಯಾನಿಯ ಮನೆಯಲ್ಲೂ ಕಡ್ಡಾಯವಾಗಿ ಧ್ಯಾನ ಕಸ್ತೂರಿ ಮಾಸಪತ್ರಿಕೆ ಇರಬೇಕು ಎನ್ನುವುದು ಪತ್ರಿಜಿಯವರ ಆಶಯದಂತೆ ಧ್ಯಾನ ಕಸ್ತೂರಿ ಮಾಸಪತ್ರಿಕೆಗೆ ಇಂದೇ ಚಂದಾದಾರರಾಗಿ ಜ್ಞಾನ ಮತ್ತು ಆತ್ಮವಿಕಸನದ ಪಯಣದಲ್ಲಿ ಭಾಗಿಯಾಗಿ ಚಂದಾದಾರರಾಗಲು ಕೆಳಕಂಡ ವೆಬ್ಸೈಟ್ಗೆ ಭೇಟಿ ನೀಡಿ ಹಾಗೂ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.